ಸರ್ ಆ ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರನ್ನೂ ಅರೆಸ್ಟ್ ಮಾಡಿದೀವಾ ಇಲ್ವಾ? ಮಾಡಿದೀವಿ. ಫಸ್ಟ್ ನೀವು ಥಿಂಕ್ ಮಾಡಿ ಸರ್, ನಮ್ಮ ನ್ಯಾಷನಲ್ ಲೀಡರ್ಸ್ನ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆರಡು ನ್ಯಾಷನಲ್ ಲೀಡರ್ಸ್ನ ನಗ್ನವಾಗಿ ಚಿತ್ರಿಸಿ ಮೊಹಮ್ಮದ್ ಪೈಗಂಬರ್ ಅವರ ಇಸ್ಲಾಂ ಧರ್ಮವನ್ನು ಅಷ್ಟು ಕೆಟ್ಟದಾಗಿ ಬೈದ್ರೆ ಸರ್ ಥಿಂಕ್ ಮಾಡಿ ಸರ್, ನನ್ನ ಹಿಂದೂ ಧರ್ಮನ ಯಾರಾದ್ರೂ ಬೈದ್ರೆ ನನಗೆ ಕೋಪ ಬರುತ್ತೆ ಸರ್. ಆ ಇನ್ಸಿಡೆಂಟ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಅದು ನಡೆದಿದೆ. ನಾವ್ ಇಲ್ಲಿ ಯಾರನ್ನೂ ಪ್ರೊಟೆಕ್ಟ್ ಮಾಡ್ತಿಲ್ವೇ? ಇವತ್ತು 144 ವೈಲೇಟ್ ಮಾಡಿದ್ರೆ ಅಶೋಕ್ ಅವ್ರನ್ನು ಅರೆಸ್ಟ್ ಮಾಡ್ತಿದ್ವಿ. ನಾನು ಸಮರ್ಥಿಸ್ಕೊಂತ ಇಲ್ಲ. ಅವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ಇವ್ರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಇಲ್ಲಿ ಬಿಡ್ಬೇಕು ತಾನೆ? ಮತ್ತೆ ಇವ್ರು 144 ಇದ್ರೆ ಯಾಕೆ ಮೈಸೂರಿಗೆ ಹೋಗಿ ಘರ್ಷಣೆ ಕ್ರಿಯೇಟ್ ಮಾಡ್ತಿದ್ದಾರೆ? ಯಾಕೆ ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ತರೋ ಪ್ರಯತ್ನ ಪಡ್ತಿದ್ದಾರೆ? ಸರ್ ನನ್ನ ಕ್ವಶನ್ ಇಷ್ಟೇ ಸರ್, ಹಿಂದೂ ಧರ್ಮದ ಹುಡುಗರು, ಇಸ್ಲಾಂ ಧರ್ಮದ ಹುಡುಗರು ಇವ್ರ ಗಲಾಟೆಗಳಿಗೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಯಾರಾದ್ರೂ ಸತ್ರೆ ಇವ್ರು ಹೋಗ್ಬಿಟ್ಟು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬಂದ್ಬಿಡ್ತಾರೆ. ಅದು 2 ಲಕ್ಷ ಕೊಡೋ ಯೋಗ್ಯತೆನೂ ಇಲ್ಲ ಬಿಜೆಪಿ ಅವ್ರಿಗೆ. ಇದು ಬಹಳ ನೋವಿನ ಸಂಗತಿ. ನಾನು ಆರ್ ಅಶೋಕಣ್ಣ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಪ್ಲೀಸ್ ಸರ್ ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಹೇಳೋದು ಕೇಂದ್ರ ಸರ್ಕಾರದ್ದು ಇದು ಕಂಪ್ಲೀಟ್ ಡೇಟಾ. ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬಂದಾಗಿಂದ ಇಂಡಿಯಾದಲ್ಲಿ ನಡೆದಂತ ಎಲ್ಲಾ ಘರ್ಷಣೆಗಳು ಅಷ್ಟು ಬೇಡ. ಈಗ ಅವ್ರದೇ ಏಜೆನ್ಸಿ ಯಾವುದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವ್ರು ಹೇಳಿರೋದೆ ರಿಲಿಜಿಯನ್ ಘರ್ಷಣೆಗಳು ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗಲೇ ನಡೆದಿರೋದು. ನನ್ನ ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ. ಅಷ್ಟು ಬೇಡ, US ಒಂದು ಏಜೆನ್ಸಿ ಕೊಡುತ್ತೆ, ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಇಂಡಿಯಾದಲ್ಲಿ ರಿಲಿಜಿಯಸ್ ವರ್ಸನ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಇಂಡೆಕ್ಸ್ ಅಲ್ಲಿ ನಮ್ಮ ರ್ಯಾಂಕ್ ಕೆಳಗೆ ಬೀಳ್ತಿದೆ. 1-2-3 ಧರ್ಮಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಹೇಳೋದು ಬಿಜೆಪಿ ಅವ್ರಿಗೆ, ರೀ ನಾನು ಶ್ರೀರಾಮಚಂದ್ರ ನನ್ನ ಆರಾಧ್ಯ ದೈವ ರೀ, ದುರ್ಗಾ ಮಹೇಶ್ವರಿಯನ್ನ ನಾನು ಆರಾಧಿಸ್ತೀನಿ ರೀ, ನಾನೊಬ್ಬ ಪ್ರೌಡ್ ಹಿಂದೂ ರೀ, ಹಿಂದೂ ಧರ್ಮನ ಆರಾಧಿಸ್ತೀನಿ, ಇಸ್ಲಾಂ ಧರ್ಮವನ್ನ ಕ್ರಿಶ್ಚಿಯನ್ ಧರ್ಮವನ್ನ ಗೌರವಿಸ್ತೀನಿ. ನೀವು ಡೋಂಗಿ ಹಿಂದೂಗಳು ಇಸ್ಲಾಂ ಧರ್ಮನ ಕ್ರಿಶ್ಚಿಯನ್ ಧರ್ಮನ ಹಿಂಗಿದ್ರೆ, ನಾನೊಬ್ಬ ಸಾಮಾಜಿಕ ಜವಾಬ್ದಾರಿ ಇರೋ MLA ಆಗಿ ಮೈನಾರಿಟೀಸ್ ಪರವಾಗಿ ಧ್ವನಿ ಎತ್ತೀನಿ. ಇವ್ರು ಯಾರೋ ತಪ್ಪು ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ಲಿ, ಕೇಸ್ ಹಾಕ್ಸ್ಲಿ. ಎತ್ತಿದ್ರೆ ಇಸ್ಲಾಂ ಧರ್ಮನ ಟಾರ್ಗೆಟ್ ಮಾಡ್ತಾರೆ. ನೋವಾಗುತ್ತೆ ಸರ್. ನನ್ನ ಕಾನ್ಸ್ಟಿಟ್ಯೂನ್ಸಿಲೂ ಮೈನಾರಿಟೀಸ್ ಇದ್ದಾರೆ, ಪಕ್ಷ ಭೇದ ಮರೆತು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ನಾನು ಹೇಳ್ತೀನಿ, ಇವ್ರು ಇಶ್ಯೂ ಬೇಸ್ಡ್ ನಾನು ಮತ್ತೆ ಕರೀತಿದ್ದೀನಿ ಅಶೋಕ್ ಅವ್ರನ್ನ, ವಿಜೇಂದ್ರ ಅವ್ರನ್ನ. ನಿಮ್ಮ ಹಿಂದೂ ಧರ್ಮದ ಮೇಲೆ ಭಕ್ತಿ ಇದ್ರೆ ನಮ್ಮ ಯತ್ನಾಳ್ ಸರ್ನ ಭಗವದ್ಗೀತೆ ಮೇಲೆ ಡಿಬೇಟ್ ಬನ್ನಿ. ಅಶೋಕ್ ಸರ್, ಯತ್ನಾಳ್ ಸರ್, CT ರವಿ ಸರ್, ವಿಜೇಂದ್ರ ಸರ್, ನೀವು 4 ಜನ, ನಾನು ಕೂತ್ಕೊಂತೀನಿ. ಬೇರೆ ಏನು ಬೇಡಪ್ಪ. ಹಿಂದೂ ಧರ್ಮದ ಬಗ್ಗೆ, ಭಗವದ್ಗೀತೆ ಬಗ್ಗೆನೇ ಡಿಬೇಟ್ ಇಡೋಣ. ನೆಟ್ಟಿಗೆ 4 ಪೇಜ್ ಓದ್ಕೊಂಡಿದ್ದೀರಾ ಸರ್ ನಾವು ಹಿಂದೂ ಧರ್ಮದ ಬಗ್ಗೆ? ನಮ್ ಧರ್ಮ ಏನ್ ಹೇಳುತ್ತೆ ಅಂತ ಗೊತ್ತಾ ಸರ್ ನಿಮ್ಗೆ? ಇವತ್ತು ಇವ್ರ ಗಲಾಟೆಗಳಾಗಿ ಯಾರಾದ್ರೂ ಹೊಡೆದಾಡ್ಕೊಂಡು ಸತ್ರೆ ಯಾರು ಸರ್ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋರು? ಬೇಜಾರಾಗುತ್ತೆ ಸರ್. ನಾನ್ ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮಗ್ ನಿಮ್ ಬಗ್ಗೆ ಏನು ಹೆದರಿಕೆ ಇಲ್ಲ, ಆತಂಕ ಇಲ್ಲ. ನೀವು ತಪ್ಪು ಮಾಡಿದ್ರೆ ಪ್ರಶ್ನಿಸ್ತೀರ್ತೀವಿ. ವಿರೋಧ ಪಕ್ಷದ ನಾಯಕರಿಗೆ ಕ್ಯಾಬಿನೆಟ್ ರ್ಯಾಂಕ್ ಇದೆ, ಜವಾಬ್ದಾರಿ ಇದೆ. ರಾಜ್ಯಾಧ್ಯಕ್ಷರಿಗೆ ಜವಾಬ್ದಾರಿ ಇದೆ. 4 ಕಾರುಗಳು ಹಾಕೊಂಡೋಗಿ ಮೈಸೂರಲ್ಲಿ ಕೂತಿದ್ದಾರೆ ಕಾಫಿ ಕುಡ್ಕೊಂಡು. 144 ಹಾಕಿರೋದು ಪರಿಜ್ಞಾನ ಇಲ್ವಾ? ಏನ ದುರಾದೃಷ್ಟ ಸರ್. ಈ ಕರ್ನಾಟಕದಲ್ಲಿ ಬಿಜೆಪಿ ಇರೋದು ನಮ್ಮ ದುರಾದೃಷ್ಟ. ನಾವೇನ್ ಮಾಡಕ್ಕಾಗುತ್ತೆ? ಥ್ಯಾಂಕ್ ಯು ಸರ್. ಇದು ಫಸ್ಟ್ ಆರ್ ಅಶೋಕ್ ಅವರು, ಇವ್ರಿಗೆ ಡಿಬೇಟ್ ಸೀಮಿತ ಆಗ್ಲಿ. ಅವ್ರು ಬಹಳ ದೊಡ್ಡ ನಾಯಕರು ಇದ್ದಾರೆ, ಅವ್ರ ಬಗ್ಗೆ ಮತ್ತೊಂದು ಪ್ರೆಸ್ಮೀಟಲ್ಲಿ ಮಾತಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.